ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷಕ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ರದ್ದು ಊಟ ಆಯ್ತಾ? ಆಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಕಂಟೆಂಟ್ ಏನಂದ್ರೆ, ಈ ವಿಡಿಯೋ ಬಂದು ಎಲ್ರಿಗೂ ಯೂಸ್ ಆಗುತ್ತೆ. ಅಂದ್ರೆ ಸ್ಟೂಡೆಂಟ್ಸ್ ಯೂಸ್ ಆಗುತ್ತೆ, ಮತ್ತೆ ಪಾಸ್ ಔಟ್ ಆಗಿರ್ತಾರಲ್ಲ ಸ್ಟೂಡೆಂಟ್ಸ್, ಇಂಟರ್ವ್ಯೂಗೆ ಹೋಗ್ತಾರಲ್ಲ, ಅವ್ರು ತುಂಬ ಯೂಸ್ ಆಗುತ್ತೆ. ವಿಡಿಯೋ ಏನಂತ ಗೆಸ್ ಮಾಡಿರ್ತೀರ ಆಲ್ರೆಡಿ. ಅದೇ ರೆಸ್ಯೂಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮತ್ತೆ ರೆಸ್ಯೂಮ್ ಮಾಡೋಕ್ಕೆ ನಿಮಗೆ ಬೇಕಾಗಿರೋದು ಬರೀ ಒಂದು ಮೊಬೈಲು ಮತ್ತು ಒಂದು ಡೇಟಾ ಕಲೆಕ್ಷನ್ ಇದ್ರೆ ಸಾಕು, ಇಂಟರ್ನೆಟ್ ಇದ್ರೆ ಸಾಕು. ಅದು ಇಂಟರ್ನೆಟ್ ಜಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋಕ್ಕೆ ಮಾತ್ರ. ಮತ್ತು ನೀವು ಸೈಬರ್ಗೆ ಹೋಗಿ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಬದಲು ಜಸ್ಟ್ ನಿಮ್ಮ ಮೊಬೈಲಲ್ಲಿಂದ ಮಾಡ್ಕೊಬೋದು. ಇದಕ್ಕೆ ಅಡ್ವಾಂಟೇಜ್ ಏನಂದರೆ, ನೀವು ರೆಸ್ಯೂಮಲ್ಲಿ ನೀವು ಏನು ಟೈಪ್ ಮಾಡಿರ್ತೀರೋ ಅದು ನಿಮ್ಗೆ ಗೊತ್ತಿರುತ್ತೆ, ಬಯಟ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ನೀವು ಇಂಟರ್ವ್ಯೂಗೆ ಹೋಗ್ತಿರಲ್ಲ, ಇಂಟರ್ವ್ಯೂರು ಸರಿ ರೆಸ್ಯೂಮ್ ಬಗ್ಗೆ ಇಂಟ್ರಡಕ್ಷನ್ ಕೊಡಿ. ರೆಸ್ಯೂಮಲ್ಲಿ ಏನು ಬರ್ತಿದ್ದೀರಾ, ನಿಮ್ಮ ಸ್ಕಿಲ್ಸು, ನಿಮ್ಮ ಹಾಬೀಸು, ಅದೆಲ್ಲ ಏನು ಬರ್ತಿರ್ತೀರೋ ಅದ್ರ ಬಗ್ಗೆ ಹೇಳು ಅಂತಾರೆ. ನೀವು ಬಯಟ್ ಮಾಡೋ ಬದಲು ನೀವೇ ಟೈಪ್ ಮಾಡಿರ್ತೀರಲ್ಲ, ಸೊ ನಿಮ್ಗೆ ಗೊತ್ತಿರುತ್ತೆ, ಅದಕ್ಕೆ ಚೆನ್ನಾಗಿ ಆನ್ಸರ್ ಮಾಡ್ಬೋದು. ಅದಕ್ಕೆ ನಿಮ್ಮ ರೆಸ್ಯೂಮ್ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಸುಲಭ ಇರುತ್ತೆ, ಆಮೇಲೆ ಇಂಟರ್ವ್ಯೂಗೆ ಹೋದಾಗ ಗೊತ್ತಾಗುತ್ತೆ ಇದು ಪೇನ್. ಸೊ ಅದಕ್ಕೆ ನೀವು ನಿಮ್ಮ ರೆಸ್ಯೂಮ್ನ ಈಗ ಫಸ್ಟ್ ಸ್ಟೆಪ್ ಏನಂದರೆ ನೆಟ್ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ನೆಟ್ ಕನೆಕ್ಟ್ ಮಾಡಿ. ಸೆಕೆಂಡ್ ಸ್ಟೆಪ್ ಬಂದು ಪ್ಲೇಸ್ಟೋರ್ ಓಪನ್ ಮಾಡಿ. ಪ್ಲೇಸ್ಟೋರಲ್ಲಿ ಸರ್ಚ್ ಬಟನಲ್ಲಿ ಟೈಪ್ ಮಾಡಿ ರೆಸ್ಯೂಮ್ ಕ್ರಿಯೇಟ್ ಆ್ಯಪ್. ಓಕೆನಾ? ಟೈಪ್ ಮಾಡಿದ್ಮೇಲೆ ನಿಮ್ಗೆ ಪ್ಲೆಂಟಿ ಆಫ್ ಆಪ್ಷನ್ಸ್ ಬರುತ್ತೆ. ಓಕೆನಾ? ಒಂದಲ್ಲ, ಎರಡಲ್ಲ, ಮೂರಲ್ಲ, ಪ್ಲೆಂಟಿ ಆಫ್ ಆಪ್ಷನ್ಸ್ ಬರುತ್ತೆ. ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದು ರೇಟಿಂಗ್ಸ್ ಚೆನ್ನಾಗಿದೆ ಅಂತ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. 4.5 ರೆಸ್ಯೂಮ್ ಬಿಲ್ಡರ್ ಆ್ಯಪ್ 4.5 ಅಂತ ಇದೆ, ಸೊ ಅದಕ್ಕೆ ನಾನು ಅದೇ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ್ಮೇಲೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ಸ್ವಲ್ಪ ವೆಯ್ಟ್ ಮಾಡಿ, ಇನ್ಸ್ಟಾಲ್ ಆಗಬೇಕಲ್ಲ. ಈ ಇನ್ಸ್ಟಾಲ್ ಆಗೋ ಗ್ಯಾಪಲ್ಲಿ ಒಂದು ಚಿಕ್ಕ ಟಿಪ್ ಕೊಡ್ತೀನಿ ನಿಮಗೆ. ಈಗ ನೀವು ಸ್ಟೂಡೆಂಟ್ಸ್ ಅಲ್ವಾ, ನಿಮಗೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ವರ್ಕ್ ಫ್ರಮ್ ಹೋಮು ಇಲ್ಲ ಆನ್ಲೈನ್ ಜಾಬ್ಸ್ ಏನಾಗಿದೆ ಮಾಡಿದ್ರೆ ಫ್ಯಾಮಿಲಿ ಒಂದು ಬರ್ಡನ್ ಕಮ್ಮಿ ಆಗುತ್ತೆ, ಇಲ್ಲ ನಾನು ಟ್ರಾವೆಲಿಂಗ್ಗೆ ಬರ್ಡನ್ ಕಮ್ಮಿ ಆಗುತ್ತೆ ಅಂತ ಯೋಚನೆ ಮಾಡ್ತೀರಾ. ಕರೆಕ್ಟೇ, ಅದು ಯೋಚನೆ ಮಾಡೋದು ಕರೆಕ್ಟೇ. ಬಟ್ ಅದನ್ನೇ ನಂಬ್ಕೊಂಡು ನೀವು ಅದನ್ನೇ ಕ್ಯಾಶ್ ಮಾಡ್ಕೊಂಡು ಸ್ವಲ್ಪ ಜನ ಏನು ಮಾಡ್ತಾರೆ, ಆನ್ಲೈನಲ್ಲಿ ಫೇಕ್ ವೆಬ್ಸೈಟ್ ಇರುತ್ತೆ. ನೀವು ಎಕ್ಸ್ಪೀರಿಯನ್ಸ್ ಇರಲ್ಲ, ಫ್ರೆಶರ್ ಅಲ್ವಾ, ಸೊ ನೀವೇನು ಮಾಡ್ತೀರಾ, ಆನ್ಲೈನ್ ಜಾಬ್ಸ್ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಟೈಪ್ ಮಾಡ್ತೀರಾ. ಅವ್ರು ಟೈಪ್ ಮಾಡಿದ ತಕ್ಷಣ ದುಡ್ಡು ಕೇಳ್ತಾರೆ. ನೀವು ಬೇರೆ ಆಪ್ಷನ್ ಇಲ್ಲ, ದುಡ್ಡು ಹಾಕ್ತೀರಾ, ಯಾಕಂದರೆ ನಿಮ್ಗೆ ಕೆಲಸ ಬೇಕು. ಆನ್ಲೈನ್ ಜಾಬ್ ಇದ್ದರೆ ಏನೋ ಒಂದು ಬರ್ಡನ್ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಕೆಲಸ ಬೇಕು. ಸೊ ಅದಕ್ಕೆ ಅದನ್ನ ಅವ್ರು ಕ್ಯಾಶ್ ಮಾಡ್ಕೊತಾರೆ. ಸೊ ಯೋಚನೆ ಮಾಡಿ, ಹಾಕೋ ಮುಂಚೆ ಯೋಚನೆ ಮಾಡಿ. 100% ಆನ್ಲೈನ್ ಜಾಬಲ್ಲಿ ಇಲ್ಲ ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ 90% ಫೇಕ್ ನಡೀತಿದೆ. ಓಕೆನಾ? 10% ಜೆನ್ಯೂನ್ ಇರುತ್ತೆ. ಒಂದು ಇಂಟರ್ವ್ಯೂ ಕೊಟ್ಟು ನೀವು ಆ ಕಂಪನಿ ಅವರು ಏನಾದರೂ ನಿಮಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಕೊಟ್ಟರೆ ಅವಾಗ ಮಾಡಿ, ಅದನ್ನು ಮಾಡೋಕ್ಕೋಗ್ಬೇಡಿ. ಡೌನ್ಲೋಡ್ ಆಯಿತು, ಈಗ ಓಪನ್ ಮಾಡೋಣ. ನೆಟ್ ಆಫ್ ಮಾಡ್ಬಿಡೋಣ, ಇಲ್ಲಾಂದರೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಈಗ ಪೇಜ್ ಓಪನ್ ಆಯಿತು. ಪೇಜ್ ಓಪನ್ ಆದಮೇಲೆ ನಿಮಗೆ ಫಸ್ಟ್ ಆಪ್ಷನ್ ಶೇರು, ರೇಟ್ ನಾವು, ನೋಟಿಫಿಕೇಶನ್, ಸೆಟ್ಟಿಂಗು. ಆಮೇಲೆ ಅದಕ್ಕೆ ಕೆಳಗಡೆ ಕ್ರಿಯೇಟ್ ಡೌನ್ಲೋಡ್ ಅಂತ ಇರುತ್ತಲ್ವ, ಕ್ರಿಯೇಟ್ಗೆ ಹೋಗಿ ಕ್ರಿಯೇಟ್ ಟೈಪ್ ಮಾಡಿ. ಫಸ್ಟ್ ಆಪ್ಷನ್ ಪರ್ಸನಲ್ ಡೀಟೇಲ್ಸ್, ಅಲ್ಲಿ ನೀವು ಫಿಲಪ್ ಮಾಡಿ. ಅಕ್ಷಯ್ ಕುಮಾರ್, ಅಡ್ರೆಸ್, ಟಿಮ್ ಫ್ಯಾಕ್ಟ್ರಿ, ಶಾರ್ಟ್ ಫಾರ್ಮಾಗಿ ಕೊಡ್ತಿದ್ದೀನಿ ಅಷ್ಟೇ. ಫೋನ್ ನಂಬರ್, ಮತ್ತು ನಿಮ್ಗೆ ಫೋಟೋ ಬೇಕಂದರೆ ಫೋಟೋ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಫೋಟೋ ಬೇಡ ಅಂದರೆ ಬೇಡ. ಸೇವ್ ಕೊಡಿ. ಈಗ ಸೇವ್ ಕೊಟ್ಟಿದ್ಮೇಲೆ ನೆಕ್ಸ್ಟ್ ಎಜುಕೇಷನ್ ಆಪ್ಷನಲ್ಲಿ ಆ್ಯಡ್ ಅಂತ ಕೊಡಿ. ಓಕೆನಾ? ಈಗ ಆ್ಯಡ್ ಅಂತ ಕೊಡಿ. ಫಸ್ಟು SLCನಿಂದ ಬರೋಣ. LKGನಿಂದ ಬೇಡ, SLCನಿಂದ ಬರೋಣ. LKG ಅಂದರೆ ತುಂಬ ಲಾಂಗ್ ಆಗುತ್ತೆ, ಸೊ SLC ಫಸ್ಟು. SSLC ಯಾವ ಸ್ಕೂಲು ಮತ್ತು ನಿಮ್ಮ ಗ್ರೇಡ್, ಮತ್ತು ಯಾವ ಇಯರ್ ಕಂಪ್ಲೀಟು, ಅಷ್ಟೇ. ಸೇವ್ ಅಂತ ಕೊಡೋಕೆ ಹೋಗ್ಬೇಡಿ, ಆ್ಯಡ್ ಅಂತ ಕೊಡಿ. ನೆಕ್ಸ್ಟು PUC ವೆಂಕಟೇಶ್ವರ ಕಾಲೇಜು,
percent year of completed 2018. ನೆಕ್ಸ್ಟ್ ಆ್ಯಡ್ ಅಂತ ಕೊಡಿ. ಓಕೆನಾ, ಡಿಗ್ರಿನೂ ಇದೆ, ಸೊ ಆ್ಯಡ್ ಅಂತ ಕೊಡಿ. ನೀವು ಅಕಸ್ಮಾತ್ ನಿಮ್ಮದು ಪಿ ಯು ಲಾಸ್ಟ್ ಅಂದರೆ ಸೇವ್ ಅಂತ ಕೊಡಿ, ಇಲ್ಲ ನೀವು ಡಿಗ್ರಿ ಮಾಡಿದ್ದೀರ ಅಂತ ಆ್ಯಡ್ ಅಂತ ಕೊಡಿ. ಡಿಗ್ರಿ ಬಾಲ್ಡ್ವಿನ್ಸ್ ಇಯರ್ 2000 ಸೇವ್. ನೀವು ಪಿ ಜಿ ಮಾಡಿದರೆ ಇಲ್ಲಿ ಆ್ಯಡ್ ಆಪ್ಷನ್ ಕೊಡಿ. ನಂದು ಇನ್ನೂ ಪಿ ಜಿ ಕಂಪ್ಲೀಟ್ ಆಗಿಲ್ಲ, ಸೊ ಪಿ ಜಿ ಅಂತ ಕೊಟ್ಟಿಲ್ಲ, ಈ ವರ್ಷ ಕಂಪ್ಲೀಟ್ ಆಗ್ತಾಯಿದೆ. ಸೊ ಆವಾಗ ಇನ್ನೊಂದ್ಸತಿ ರೆಸ್ಯೂಮ್ ಮಾಡ್ತೀನಿ. ಇವಾಗ ನಿಮಗೆ ಕೊಡ್ತೀನಿ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಎಕ್ಸ್ಪೀರಿಯನ್ಸ್ ಇರೋರು ಯಾರು ರೆಸ್ಯೂಮ್ ಗೊತ್ತಿರೋದು ಅವ್ರಿಗೆ ಮಾಡೋಕ್ಕೆ, ನಾವು ಆಸ್ ಫ್ರೆಶರ್ ಆಗಿ ನಾವು ಟೈಪ್ ಮಾಡೋಣ. ಓಕೆನಾ, ಎಕ್ಸ್ಪೀರಿಯನ್ಸ್ ಬೇಡ, ಈ ಆಪ್ಷನ್ನು ನಮಗೆ ಎಕ್ಸ್ಪೀರಿಯನ್ಸ್ ಬೇಡ. ನೆಕ್ಸ್ಟ್ ಸ್ಕಿಲ್ಸ್ ಅಂದರೆ ನಿಮಗೆ ಏನು ಸ್ಕಿಲ್ಸ್ ಇದೆ, ನಿಮ್ಗೆ ಅಕಸ್ಮಾತ್ ಅದು ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಎಕ್ಸಾಂಪಲ್ಸ್ ಇದೆ ನೋಡಿ, ಎಕ್ಸಾಂಪಲ್ ಆಪ್ಷನ್ ಇದೆ, ಅಲ್ಲಿ ನೀವು ಸೇಲ್ಸ್, ಟೀಮ್ ಬಿಲ್ಡಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಎಲ್ಲ ಇದೆ. ಇಲ್ಲ ನಿಮಗೆ ಸ್ಕಿಲ್ಸ್ ನಿಮ್ಗೆ ಗೊತ್ತು ಅಂತ ಅಂದರೆ ಆ್ಯಡ್ ಅಂತ ಹೋಗಿ, ಆ್ಯಡ್ ಅಂತ ಹೋಗ್ಬಿಟ್ಟು ನನಗೆ ಇರೋದು ಫ್ಲೆಕ್ಸಿಬಿಲಿಟಿ ಅಂದರೆ ಅಡ್ಜಸ್ಟ್ ಮಾಡ್ಕೊತೀನಿ ಎಲ್ಲದಕ್ಕೂ ಅಂತ. ನೆಕ್ಸ್ಟು ಆ್ಯಡ್ ಅಂತ ಕೊಡಿ. ಟೈಮ್ ಮ್ಯಾನೇಜ್ಮೆಂಟು ಕಂಪಲ್ಸರಿ ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು. ನೀವು ಒಂದು ಆಫೀಸ್ಗೆ ಹೋಗ್ತಾ ಇದ್ದೀವಿ ಅಂದರೆ ಟೈಮ್ ಸೆನ್ಸ್ ಇರಬೇಕು. ಮತ್ತು ಗುಡ್ ಸ್ಪೀಕರ್, ಟೀಮ್ ಲೀಡಿಂಗು, ಈ ಥರ 4 to 5 ಇಲ್ಲಾಂದರೆ 5 to 6 ಆ ಥರ ನಿಮ್ಮ ಸ್ಕಿಲ್ಸ್ ಇದು ಮಾಡಿ ಚೆನ್ನಾಗಿರುತ್ತೆ ರೆಸ್ಯೂಮ್ ನೋಡೋಕ್ಕೆ. ಮತ್ತು ನಿಮ್ಮ ಯಾರಾದರೂ ನಿಮ್ಮ ಇಂಟರ್ವ್ಯೂಯರ್ ಇರ್ತಾರಲ್ಲ ಅವ್ರು ನೋಡಿ ಸ್ವಲ್ಪ ಸ್ಯಾಟಿಸ್ಫೈ ಆಗ್ತಾರೆ, ಓ ಪರವಾಗಿಲ್ಲ ಸ್ಕಿಲ್ಸ್ ಇದೆ ಅಂತ. ಇಲ್ಲ ಆದಮೇಲೆ ಸೇವ್ ಅಂತ ಕೊಡಿ. ನೆಕ್ಸ್ಟು ಆಪ್ಷನ್ ಬಂದು ಆಬ್ಜೆಕ್ಟಿವ್ ಏನು ಹಾಕಬೇಕು ಅಂತ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ನೇ ಎಕ್ಸಾಂಪಲ್ ಅಂತ ಇರುತ್ತೆ ನೋಡಿ, ಪಕ್ಕದಲ್ಲೇ ನಿಮ್ಮ ರೈಟ್ ಸೈಡಲ್ಲೇ ಎಕ್ಸಾಂಪಲ್ ಅಂತ ಇರುತ್ತೆ, ಎಕ್ಸಾಂಪಲ್ ಅಂತ ಟೈಪ್ ಮಾಡಿ. ಆ್ಯಸ್ ಎ ಫ್ರೆಶರ್ ಅಲ್ವಾ, ಇದರಲ್ಲಿ ಓದಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದಕ್ಕೆ. ನನ್ನ ಪ್ರಕಾರ ಸೆಕೆಂಡ್ ಪಾಯಿಂಟ್ ತುಂಬ ಚೆನ್ನಾಗಿರುತ್ತೆ. ಐ ಸೀಕ್ ಚಾಲೆಂಜಿಂಗ್ ಆಪರ್ಚುನಿಟೀಸ್ ಅಂದರೆ ಯಾವುದೇ ಎಮರ್ಜೆನ್ಸಿ ಸಿಚುವೇಶನಲ್ಲೂ, ಯಾವುದೇ ಚಾಲೆಂಜಿಂಗ್ ಆಪರ್ಚುನಿಟಿಯಲ್ಲೂ ನಾನು ಮುಂದೆ ಹೋಗಿ ಕೆಲಸ ಮಾಡ್ತೀನಿ. ಮತ್ತು ವೇರ್ ಐ ಕ್ಯಾನ್ ಫುಲ್ಲಿ ಯೂಟಿಲೈಸ್ ಮೈ ಸ್ಕಿಲ್ಸ್ ಫಾರ್ ದಿ ಆರ್ಗನೈಸೇಷನ್ ಸಕ್ಸಸ್. ಅಂದರೆ ನಿಮ್ಮ ಹತ್ರ ಇರೋ ಸ್ಕಿಲ್ಸ್ ಎಲ್ಲ ನೀವು ಯೂಸ್ ಮಾಡ್ತೀವಿ ಕೆಲಸ ಮಾಡ್ತೀನಿ ಅಂತ. ಅದಕ್ಕೆ ಸೆಕೆಂಡ್ ಆಪ್ಷನ್ ಚೆನ್ನಾಗಿದೆ. ಸೊ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿ ಸೇವ್ ಅಂತ ಕೊಡಿ. ಮತ್ತು ನೆಕ್ಸ್ಟ್ ರೆಫರೆನ್ಸ್ ಅಂತಿದೆ, ರೆಫರೆನ್ಸ್ ಏನು ಬೇಕಾಗಿಲ್ಲ. ಮತ್ತು ನಿಮ್ಮ ಕೆಳಗಡೆ ಬಂದು ಆ್ಯಡ್ ಮೋರ್ ಸೆಕ್ಷನ್ ಅಂತ ಇದೆ ಅಲ್ವಾ, ಆ್ಯಡ್ ಮೋರ್ ಸೆಕ್ಷನ್ ಹತ್ರ ಹೋಗಿ ನಿಮಗೆ ಇದರಲ್ಲಿ ಮೇನ್ ಪಾಯಿಂಟ್ ಬಂದು ಇಂಟ್ರೆಸ್ಟ್ ಅಂದರೆ ನಿಮ್ಮ ಹಾಬೀಸು ಹೋಗುವಾಗ ಒಂದೊಂದು ಹಾಬೀಸ್ ಇರುತ್ತೆ. ನನಗೆ ವ್ಲಾಗಿಂಗ್, ಆ್ಯಡ್ ಅಂತ ಕೊಡಿ, ಸೇವ್ ಮಾಡೋಕ್ಕೆ ಹೋಗಬೇಡಿ, ಆ್ಯಡ್ ಅಂತ ಕೊಡಿ. ವಾಚಿಂಗ್ ಮೂವೀಸ್ ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಚೆಕ್ ಮಾಡ್ಕೊಳ್ಳಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು, ಯಾಕಂದರೆ ನೀವು ಒಂದು ಡಿಗ್ರಿ ಮುಗಿಸ್ಕೊಂಡು ಒಂದು ಕೆಲ್ಸಕ್ಕೆ ಹೋಗ್ತಿದ್ದೀರ ಅಂದರೆ ಸ್ಪೆಲ್ಲಿಂಗ್ಸ್ ತುಂಬ ಮೇಯ್ನು. ವಾಚಿಂಗ್ ಮೂವೀಸ್, ಕುಕಿಂಗ್ ನಂಗೆ ತುಂಬ ಇಷ್ಟ, ಸೊ ಕುಕಿಂಗ್ ಅಂತ ಕೊಡ್ತೀನಿ. ಆ್ಯಡ್ ಅಂತ ಕೊಡಿ, ಕುಕಿಂಗ್ ಕೊಟ್ಬಿಟ್ಟು. ಮತ್ತು ಟ್ರಾವೆಲಿಂಗ್ ತುಂಬ ಇಷ್ಟ, ಆ ಥರ ಆಪ್ಷನ್ಸ್ ಬೇಚನ್ನು ನೀವು ಇದು ಅಷ್ಟೇ 5 to 6 ಪಾಯಿಂಟ್ಸ್ ಕೊಡಿ ಸಾಕು. ಇದು ಸೇವ್ ಮಾಡಿ. ಮತ್ತು ಆ್ಯಡ್ ಮೋರ್ ಸೆಕ್ಷನ್ ಹತ್ರನೇ ಹೋಗಿ ಅಚೀವ್ಮೆಂಟ್ ಆ್ಯಂಡ್ ಅವಾರ್ಡ್ಸ್ ಅಂತ ಇರುತ್ತಲ್ಲ, ನೀವೇನಾದರೂ ಅಚೀವ್ ಮಾಡಿರ್ತೀರ ನೋಡಿ ಅದನ್ನ ಮೆನ್ಷನ್ ಮಾಡಿ. ಯಾಕಂದರೆ ನೀವು ಅಚೀವ್ ಮಾಡಿದ್ದೀರಾ ಅಂದರೆ ನೀವು ನಿಮ್ಮ ಇಂಟರ್ವ್ಯೂ ಮಾಡ್ತಾರಲ್ವ ಅವ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಓ ಇವನೇನೋ ಮಾಡಿದ್ದಾನೆ, ಏನು ಮಾಡಿದ್ದಾನೆ ಅಂತ ಕ್ಯೂರಿಯಾಸಿಟಿಯಲ್ಲಿ ನಿಮ್ಮನ್ನ ಕೇಳ್ತಾರಲ್ವ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಚೀವ್ಮೆಂಟ್ ಅಂದರೆ ಡೆಕ್ಕನ್ ಹೆರಾಲ್ಡ್ ಅಂತ ನ್ಯೂಸ್ ಪೇಪರ್ ಬರ್ತಿತ್ತಲ್ಲ, ಅದರಲ್ಲಿ ನಾನು ಸೆಲೆಕ್ಟ್ ಆಗಿ ಒಂದು ಪೊಯಮ್ ಬರೆದಿದ್ದೆ. ನನ್ನ ಪೊಯಮ್ನ ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರಲ್ಲಿ ಬಂದಿತ್ತು. ಸೊ ಅದಕ್ಕೆ ಡೆಕ್ಕನ್ ಹೆರಾಲ್ಡ್ ಅದು ಸರ್ಟಿಫಿಕೇಟ್ ಐತೆ, ಸುಮ್ಮನೆ ಎಲ್ಲ ಹಾಕೋಗೋಗ್ಬೇಡಿ. ಆಮೇಲೆ ಡೆಕ್ಕನ್ ಹೆರಾಲ್ಡ್
ಮತ್ತು ನನ್ನ ಪ್ರೀವಿಯಸ್ ಸ್ಕೂಲಲ್ಲಿ CR ಅಂತ ಆಗಿದೆ, ಸೊ ಅದಕ್ಕೂ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಸ್ಕೂಲ್ ಅಚೀವ್ಮೆಂಟ್ ಅಂತ ಮೆನ್ಷನ್ ಮಾಡಿ. ನೀವು ಎಷ್ಟು ನಿಮ್ಮ ಅಚೀವ್ಮೆಂಟ್ಸ್ ಏನೈತೆ, ಅವಾರ್ಡ್ಸ್ ಏನಾದರೂ ಗೌರ್ಮೆಂಟ್ನಿಂದ ರೆಕಗ್ನೈಸ್ ಆಗೈತಾ, ಇಲ್ವಾ ನಿಮ್ಮ ಸ್ಕೂಲಲ್ಲಿ ಏನಾದರೂ ಪ್ರೈಸ್ ಕೊಟ್ಟಿದ್ದಾರಾ, ಅದೆಲ್ಲ ಅಚೀವ್ಮೆಂಟ್ ಆ್ಯಂಡ್ ಅವಾರ್ಡ್ಸ್ ಎಲ್ಲ ಬರುತ್ತೆ, ಮೆನ್ಷನ್ ಮಾಡಿ. ಅದೆಲ್ಲ ಆದಮೇಲೆ ಮತ್ತು ನೀವು ಆ್ಯಡ್ ಮೋರ್ ಸೆಕ್ಷನ್ ಹತ್ರನೇ ಹೋಗಿ, ಇದರಲ್ಲಿ ಮತ್ತು ಲ್ಯಾಂಗ್ವೇಜ್ ಮೇನು, ಲ್ಯಾಂಗ್ವೇಜ್ ಎಷ್ಟು ಲ್ಯಾಂಗ್ವೇಜ್ ಬರುತ್ತೋ ಅಷ್ಟು ಲ್ಯಾಂಗ್ವೇಜು ಹಾಕಿ ಪರವಾಗಿಲ್ಲ. ಇವಾಗ ನನಗೆ ಕನ್ನಡ ಬರುತ್ತೆ ಆ್ಯಡು, ಇಂಗ್ಲೀಷ್ ಬರುತ್ತೆ ಆ್ಯಡು, ಹಿಂದಿ ಬರುತ್ತೆ ಆ್ಯಡು, ತಮಿಳ್ ಬರುತ್ತೆ ಆ್ಯಡು, ಆ್ಯಂಡ್ ತೆಲುಗು ಬರುತ್ತೆ. ಟೋಟಲ್ 5 ಲ್ಯಾಂಗ್ವೇಜಸ್ ಬರುತ್ತೆ. ಮತ್ತು ನಿಮ್ಮ ಲ್ಯಾಂಗ್ವೇಜಸ್ ಎಷ್ಟು ಗೊತ್ತೋ ಮುಜುಗರನೇ ಪಡಬೇಡಿ, ನಿಮಗೆ ಸ್ವಲ್ಪ ಬಂದ್ರೂ ಪರವಾಗಿಲ್ಲ, ಅದನ್ನ ಆ್ಯಡ್ ಮಾಡಿ. ಯಾಕಂದರೆ ಒಂದು ಆರ್ಗನೈಸೇಷನ್ಲಿ ಇಲ್ಲಿ ಒಂದೇ ಲ್ಯಾಂಗ್ವೇಜ್ ಅವರು ಯಾರೂ ಇರಲ್ಲ, ಓಕೆನಾ, ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅವ್ರು ಇರ್ತಾರೆ. ಸೊ ನಿಮಗೆ ಎಷ್ಟು ಲ್ಯಾಂಗ್ವೇಜ್ ಬರುತ್ತೋ ಅಷ್ಟು ನಿಮಗೆ ಅಡ್ವಾಂಟೇಜ್ ಇರುತ್ತೆ. ಸೊ ಲ್ಯಾಂಗ್ವೇಜಸ್ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ಮೇಲೆ ಆ್ಯಡ್ ಮೋರ್ ಸೆಕ್ಷನ್ಗೆ ಹೋಗಿ ತಿರ್ಗಾ ಇದರಲ್ಲಿ ನೋಡಿ. ಮತ್ತು ಪ್ರಾಜೆಕ್ಟ್ ಆ್ಯಡ್ ಮಾಡಿದ್ದೀರಾ ನೀವು, ನೋಡ್ಕೊಳ್ಳಿ ಯಾವುದಾದ್ರೂ ಕಾಲಮ್ ಮಿಸ್ ಆಗಿದ್ರೆ ಆ್ಯಡ್ ಮಾಡಿ, ಇನ್ಫಾರ್ಮೇಷನ್ ಆ್ಯಡ್ ಮಾಡಿ. ನಿಮ್ಮ ರೆಸ್ಯೂಮ್ ಸ್ವಲ್ಪ ದೊಡ್ಡದಾಗಿದ್ರೆ ಅವ್ರು ನೋಡೋಕ್ಕೂ, ಯಾರು ಇಂಟರ್ವ್ಯೂ ಮಾಡ್ತಾರೋ ನಿಮ್ಮನ್ನ, ಅವ್ರು ನೋಡೋಕ್ಕೂ ಚೆನ್ನಾಗಿರುತ್ತೆ, ಅವರು ಇಂಪ್ರೆಸ್ ಕೂಡ ಆಗ್ತಾರೆ, ಓಕೆನಾ. ಅದಕ್ಕೆ ನೋಡ್ಕೊಂಡು ಇದು ಮಾಡಿ. ಇದೆಲ್ಲ ಆದಮೇಲೆ ನೆಕ್ಸ್ಟು ವ್ಯೂ ರೆಸ್ಯೂಮ್ ಅಂತ ಹೋಗಿ, ಓಕೆನಾ. ನಿಮಗೆ ಪ್ಲೆಂಟಿ ಆಫ್ ಆಪ್ಷನ್ಸ್ ಇರುತ್ತೆ, ಯಾವ ಥರ ಬೇಕು, ಯಾವ ಡಿಸೈನಲ್ಲಿ ಬೇಕು ನಿಮ್ಮ ರೆಸ್ಯೂಮು ಅಂತ ನೋಡೋಕ್ಕೆ ಪ್ಲೆಂಟಿ ಆಪ್ಷನ್ಸ್ ಇರುತ್ತೆ. ನೋಡಿ, ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫೇವ್ರೆಟ್ ಕಲರ್ ಇರುತ್ತೆ, ಕಲರ್ಸ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಆದಮೇಲೆ ನಿಮ್ಮ ರೆಸ್ಯೂಮ್ ಈ ಥರ ಕಾಣಿಸುತ್ತೆ. ಮತ್ತು ಈ ಥರ ಬಂದಮೇಲೆ ಡೌನ್ಲೋಡ್ ಆಪ್ಷನ್ ಕೊಡಿ. ನಿಮ್ಮ ಫೋನಲ್ಲಿ ಸೇವ್ ಆಗಿರುತ್ತೆ. ವ್ಯೂ ನೋಡಬೇಕು ಅಂದರೆ ವ್ಯೂ ಅಂತ ಕೊಡಿ, ಇಲ್ಲ ಶೇರ್ ಅಂದರೆ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ಕೊಬೋದು, ಓಕೆನಾ. ಇಷ್ಟೇ ಫ್ರೆಂಡ್ಸ್, ರೆಸ್ಯೂಮ್ ಮಾಡೋದು ಇಷ್ಟು ಈಸಿ ಇದೆ, ತುಂಬ 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 ಈಸಿ ಇದೆ. ಎಲ್ಲರೂ ನಿಮ್ಮ ರೆಸ್ಯೂಮ್ ನೀವೇ ಮಾಡ್ಕೊಳ್ಳಿ, ಓಕೆನಾ. ಅಡ್ವಾಂಟೇಜ್ ಏನಂದರೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ. ನಿಮ್ಮ ರೆಸ್ಯೂಮ್ ನೀವೇ ಮಾಡಿದ್ರೆ ನಿಮ್ಮ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರುತ್ತೆ. ನಿಮ್ಮನ್ನ ಏನೋ ಕ್ವಶನ್ ಕೇಳಿದ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಅದೇ ಬೇರೆಯವ್ರು ಮಾಡಿದರೆ ಅದು ಪಾಯಿಂಟ್ಸು ಎಲ್ಲ ಮಗಪಾಗಿ ಬಯಟ್ ಮಾಡ್ಕೊಂಡು ನೀವು ಆನ್ಸರ್ ಮಾಡಿ ಗೊತ್ತಾಗ್ಬಿಡುತ್ತೆ, ಕಣ್ಣು ಎಕ್ಸ್ಪ್ರೆಷನ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಇಂಟರ್ವ್ಯೂಗೆ ಸ್ವಲ್ಪ ಅವ್ರಿಗೂ ಗೊತ್ತಿರುತ್ತೆ ನಾಲೆಜ್, ಇವನು ಸುಳ್ಳು ಹೇಳ್ತಿದ್ದಾನ ನಿಜ ಹೇಳ್ತಿದ್ದಾನ ಅಂತ ಗೊತ್ತಿರುತ್ತೆ. ಅದಕ್ಕೆ ನಿಮ್ಮ ರೆಸ್ಯೂಮ್ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ, ಓಕೆನಾ. ರೆಸ್ಯೂಮಲ್ಲಿ ಮತ್ತೆ ಕ್ರಿಯೇಟ್ ಮಾಡುವಾಗ ತುಂಬ ಏನೋ ಬೇಕಾಗ್ಬಿಟ್ಟು ನಿಮ್ಮ ಫ್ರೆಂಡ್ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. ಜೆನ್ಯೂನ್ ಆಗಿ ನೀವು ಆ್ಯಡ್ ಮಾಡಿ, ನಿಮಗೆ ಅದು ಹೇಳೋಕ್ಕೆ ಬರಬೇಕು, ಓಕೆನಾ. ಆ ಇನ್ಫಾರ್ಮೇಷನ್ ಅವ್ರಿಗೆ ಹೇಳಬೇಕು, ನೀವು ಆಪೋಸಿಟ್ ಪರ್ಸನ್ ಇರ್ತಾರಲ್ಲ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಇಷ್ಟ ಫ್ರೆಂಡ್ಸ್, ಇವತ್ತು ಕಂಟೆಂಟ್ ಇಷ್ಟ. ರೆಸ್ಯೂಮ್ ಮಾಡೋದು ಹೇಗಂತ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮತ್ತು ಇದೇ ಥರ ಇಂಟರ್ವ್ಯೂ ಹೆಂಗೆ ಕ್ರ್ಯಾಕ್ ಮಾಡೋದು, ಇಂಟರ್ವ್ಯೂಲ್ಲಿ ಏನೇನು ಬೇಸಿಕ್ ಕ್ವಶನ್ಸ್ ಕೇಳ್ತಾರೆ ಅಂತ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ವಿಡಿಯೋ ಮಾಡ್ತೀನಿ, ಓಕೆನಾ. ಫ್ರೆಂಡ್ಸ್, ಬೈ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.